ಈ ಶಾಲೆ ನಾವು ಇದು ಬಹುಶಃ 2ನೇ ಅಥವಾ 3ನೇ ವರ್ಷ ಬರ್ತಾಯಿದ್ದೀವಿ ಅನ್ಸುತ್ತೆ. 3ನೇ ವರ್ಷ. ನಿಮ್ಮ ನೋಡಿದ್ರೆ ಒಂದು ತುಂಬ ಸಂತೋಷ ಏನಾಗುತ್ತೆ ಅಂದರೆ, ಬಹಳ ಶಿಸ್ತಿನಿಂದ ಕೂತಿರ್ತೀರಿ. ಅದು ಆ ಶಿಸ್ತು ನೀವೇ ಕಲ್ತ್ಕೊಂಡಿದ್ದಾರೋ ಅಥವಾ ನಿಮ್ಮ ಉಪಾಧ್ಯಾಯರು ಕಲಿಸ್ಕೊಟ್ಟಿದ್ದಾರೋ ಗೊತ್ತಿಲ್ಲ, ಆದರೆ ಸಂತೋಷ ಆಗುತ್ತೆ. ಒಂದು ಲೈನಲ್ಲಿ ಕೂತಿರ್ತೀರಿ, ಗಲಾಟೆ ಇರಲ್ಲ, ಗಮನ ಎಲ್ಲ ಕಾರ್ಯಕ್ರಮದ ಕಡೆ ಇರುತ್ತೆ. ಭಾಳ ಸಂತೋಷ. ಅದು ನೀವು ಎಷ್ಟು ಚೆನ್ನಾಗಿ ರೂಢಿಸ್ಕೊಂಡಿದ್ದೀರ ಅನ್ನೋದು ಗೊತ್ತಾಗುತ್ತೆ. ಇದೇ ಥರ ಇರಿ, ಚೆನ್ನಾಗಿರುತ್ತೆ. ಮತ್ತು ಈ ಹಿಂದಿನ ವರ್ಷಗಳು ನಾನು ಏನು ಹೇಳಿದ್ದೆ ಮತ್ತೆ ಅದನ್ನೇ ಹೇಳ್ತೀನಿ. ಯಾಕೆಂದರೆ ಒಂದು ಬ್ಯಾಚ್ ಆದರೂ ಬದಲಾಗಿರುತ್ತೆ, ಹೊಸಬರು ಬಂದಿರ್ತಾರೆ ಅನ್ನೋ ಕಾರಣಕ್ಕೆ. ಹೈಸ್ಕೂಲ್ ಅಂದರೆ 8ನೇ ಕ್ಲಾಸ್ ಹೊಸಬರು ಬಂದಿರ್ತಾರೆ. ನಾವು ಹುಟ್ಟಿದ ಊರು, ನಮ್ಮನ್ನು ಹೆತ್ತು ಹೊತ್ತು ಸಾಕಿ ಸಲಹಿದ ತಂದೆ ತಾಯಿಗಳು, ಪಾಠ ಹೇಳಿಕೊಟ್ಟ ಗುರುಗಳು ಮತ್ತು ಶಾಲೆ, ಇದನ್ನು ನಾವು ಯಾವತ್ತೂ ಮರಿಬಾರ್ದು. ನಾನು ಕೂಡ ಶಿರಾ ತಾಲ್ಲೂಕು ಕಳ್ಳಂಬೆಳ್ಳ ಹೋಬಳಿ ಯಲದಬಾಗಿ ಅಂತ ಒಂದು ಚಿಕ್ಕ ಗ್ರಾಮದಲ್ಲಿ ಹುಟ್ಟಿ ಮಿಡ್ಲಿ ಸ್ಕೂಲ್ ವ್ಯಾಸಂಗ ಹಳ್ಳಿಯಲ್ಲೇ ಮಾಡಿ, ನಂತರ ತುಮಕೂರು, ನಂತರ ಬೆಂಗಳೂರು ಹೊಟ್ಟೆಪಾಡಿಗೆ. ಅಲ್ಲಿ ಮುಗೀತು ಅಂದಾಗ ಗಂಟು ಮಟ್ಟೆ ಕಟ್ಕೊಂಡು ವಾಪಸ್ ನಮ್ಮೂರಿಗೆ ಬಂದಿದ್ದೀನಿ. ಅದನ್ನು ನೀವು ಗಮನದಲ್ಲಿ ಇಟ್ಕೊಳ್ಳಿ. ನಿಮ್ಮೂರು ಬಿಟ್ಟು ಹೋಗೋದು ಕೇವಲ ನಿಮ್ಮ ಹೊಟ್ಟೆಪಾಡಿಗೆ. ಅದು ಮುಗಿದ್ಮೇಲೆ ವಾಪಸ್ ಇಲ್ಲಿಗೆ ಬಂದುಬಿಡ್ಬೇಕು. ಇಲ್ಲಿ ನಿಮ್ಮ ಬೇರುಗಳನ್ನ ಕಳ್ಕೊಬಾರ್ದು. ನಾವು ಬೇರುಗಳನ್ನ ಕಳ್ಕೊಂಡು ಮತ್ತೆ ಬೆಳೆಸ್ಕೊಂಡೆ. ಮಧ್ಯದಲ್ಲಿ ನಮ್ಮದಾಗಿ ಏನೂ ಇರಲಿಲ್ಲ, ನಮ್ಮೂರೇ ಮರ್ತೋಗುವಂಥ ಸ್ಥಿತಿಲಿಂದ ವಾಪಸ್ಸು ಒಂದು ಸ್ವಲ್ಪ ಊರಲ್ಲಿ ಬರಬೇಕು ಅನ್ನೋಷ್ಟು ಅಟ್ರಾಕ್ಷನ್ ಉಳಿಸ್ಕೊಂಡೆ. ಅದನ್ನು ನೀವು ಜ್ಞಾಪಕ ಇಟ್ಕೊಂಡಿರಿ. ಅವಾಗೇನಾಗುತ್ತೆ ಅಂದರೆ, ಈ ಊರಿಗೆ ಬಂದಾಗ ಈ ಶಾಲೆಗೆ ಜ್ಞಾಪಕ ಬರುತ್ತೆ. ಈ ಶಾಲೆಗೆ ಜ್ಞಾಪಕ ಬಂದಾಗ ನಿಮಗೆ ಪಾಠ ಹೇಳಿಕೊಟ್ಟ ಗುರುಗಳು ಜ್ಞಾಪಕ ಬರ್ತಾರೆ. ಅಷ್ಟೊತ್ತಿಗೆ ಅವರೆಲ್ಲೋ ಇರ್ತಾರೆ, ನೀವೆಲ್ಲೋ ಇರ್ತೀರಿ. ಇದು ಸರ್ಕಾರಿ ಶಾಲೆ ಆದ್ದರಿಂದ ಟ್ರಾನ್ಸ್ಫರ್ ಇರುತ್ತೆ. ಎಲ್ಲೋ ಒಂದು ಕಡೆ ಅವರು ನಿಮಗೆ ಸಿಕ್ಕಿದಾಗ ಅವರು ನಿಮ್ಮನ್ನು ಗುರುತು ಹಿಡಿಯೋದು ಸ್ವಲ್ಪ ಕಷ್ಟ, ಯಾಕೆಂದರೆ ತುಂಬ ವರ್ಷ ಆಗಿರುತ್ತೆ. ಆದರೆ ನೀವು ಅವ್ರನ್ನ ಯಾವತ್ತೂ ಗುರುತು ಹಿಡಿಬೋದು. ಗುರುತು ಹಿಡಿದು ಮಾತಾಡಿಸಿ, ನಾನು ಇಂಥ ವರ್ಷ ಓದ್ತಾ ಇದ್ದೆ ಸರ್ ಅಂತ ಹೇಳಿದ್ರೆ, ನೀವೊಂದು ಒಳ್ಳೆ ಪೊಸಿಷನಲ್ಲಿ ಇದ್ದರೆ ಅವಾಗ ನಿಮ್ಮನ್ನು ನೋಡಿ ಅವರು ಬಹಳ ಸಂತೋಷ ಪಡ್ತಾರೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಿಮ್ಮ ಮಾಸ್ಟರ್ನ ಮರಿಬೇಡಿ ಅಂತ. ಆಮೇಲೆ ಶಾಲೆ 1ನೇ ತರಗತಿಯಿಂದ ಇಲ್ಲಿ ಓದಿರ್ತೀರಿ, ಅಥವಾ ಇವಾಗೇನು LKG UKGಯಿಂದನೇ ಓದಿರ್ತೀರಿ. ಈ ಶಾಲೆ ನಮಗೇನು ಒಂದು ತಳಹದಿ ಹಾಕ್ಕೊಟ್ಟಿರುತ್ತೆ, ಆ ತಳಹದಿ ಮೇಲೇ ನಾವು ದೊಡ್ಡವರಾಗೋದು. ಹಾಗಾಗಿ ಇದನ್ನು ಯಾವತ್ತೂ ಮರಿಬೇಡಿ. ನಿಮ್ಮ ಊರು, ನಿಮ್ಮ ಶಾಲೆ. ಆಮೇಲೆ ನಾವು ಏನಿದೊಂದು ಸಣ್ಣ, ತುಂಬ ಸಣ್ಣ ಒಂದು ಕೆಲಸ ಮಾಡ್ತಾಯಿದ್ದೀವಿ. ಇದೇನು ಭಾರಿ ದೊಡ್ಡ ಕೆಲಸ ಅಂತ ನಾನೇನು ಹೇಳಲ್ಲ. ನಮ್ಮಿಂದ ಆಗಿರ್ತಕ್ಕಂಥ ಯತ್ಕಿಂಚಿತ್ ಸೇವೆ. ನಮ್ಮ ಸರ್ ಹೇಳಿದಾಗೆ ಸುಮಾರು ವರ್ಷಗಳಿಂದ ನಾನು ಆಲ್ಮೋಸ್ಟು ನಾವು ಒಂದು 10 ವರ್ಷದಿಂದ ಮಾಡ್ತಾಯಿದ್ದೀವಿ ಅನಿಸುತ್ತೆ. ಅದರಲ್ಲಿ ನಮ್ಮ ತಂಗಿ ಮತ್ತು ನಮ್ಮ ಬರೆದರೆಲ್ಲ ಹೇಳಿದ್ರು ಅಂತ ಈ ಊರಿಗೆ 3ನೇ ವರ್ಷ ಅಂದರು. ಅದರ ನಮ್ಮೂರಿನ ಸುತ್ತಮುತ್ತ ಶಾಲೆಗಳಲ್ಲಿ ಸುಮಾರು 8-10 ವರ್ಷದಿಂದ ಪ್ರತಿ ವರ್ಷ ಮಾಡ್ತಾಯಿದ್ದೇವೆ. ಈ ಒಂದು ಟ್ರಸ್ಟ್ ಹೆಸರಲ್ಲಿ ಮಾಡ್ತಿದ್ದೀವಿ. ಪ್ಲಸ್ ನಮ್ಮ ಕಂಪನಿ TTK ಪ್ರೆಸ್ಟೀಜ್ ನಮಗೆ ತುಂಬ ರೀತಿಯಲ್ಲಿ ಸಹಾಯ ಮಾಡ್ತಾ ಇದ್ದಾರೆ. ಎಷ್ಟೋ ಸ್ಕೂಲ್ಗಳಿಗೆ ನಾವು ಕುಕ್ಕರ್ ಕೊಟ್ಟಿದ್ದೇವೆ, ಮಿಕ್ಸಿ ಕೊಟ್ಟಿದ್ದೇವೆ, ಗ್ಯಾಸ್ ಸ್ಟವ್ ಕೊಟ್ಟಿದ್ದೇವೆ. ಈ ಮಧ್ಯಾಹ್ನದ ಬಿಸಿ ಊಟಕ್ಕೆ ಬೇಕಾಗಿರ್ತಕ್ಕಂಥದ್ದನ್ನು ಅವರ ರಿಕ್ವೈರ್ಮೆಂಟಿಗೆ ತಕ್ಕ ಹಾಗೆ ನಮ್ಮ ಶಕ್ತಿ ಅನುಸಾರ ಕೊಟ್ಟಿದ್ದೀವಿ. ಅದಕ್ಕೆ TTK ಪ್ರೆಸ್ಟೀಜು ತುಂಬ ಸಹಾಯ ಮಾಡಿದೆ. ಅವರಿಗೆ ಇಲ್ಲೂ ಕೊಟ್ಟಿದ್ದೀವಾ? ಹಾಂ, ಇಲ್ಲೂ ಕೊಟ್ಟಿದ್ದೀವಂತೆ. ತುಂಬ ಸಂತೋಷ. ಅದೆಲ್ಲ ಆ ಶ್ರೇಯಸ್ಸು TTK ಪ್ರೆಸ್ಟೀಜ್ಗೆ ಸೇರುತ್ತೆ. ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ನಾಳೆ ನೀವು ಇವತ್ತು ಇಸ್ಕೊಳ್ಳೋ ಕಡೆ ಇದ್ದೀರಿ, ನಾಳೆ ಖಂಡಿತ ಕೊಡೋ ಸ್ಥಿತಿಗೆ ಬರ್ತೀರಿ. ಇದರಲ್ಲಿ ಸಾಕಷ್ಟು ಜನ ಒಳ್ಳೊಳ್ಳೆ ಪೊಸಿಷನ್ಗೆ ಬರ್ತೀರಿ. ಆವಾಗ ನೀವು ಇದನ್ನು ಮರಿಬಾರ್ದು. ಮರಿದೇ ನಿಮ್ಮಿಂದಾದ ಸಹಾಯವನ್ನು ಮುಂದಿನ ಪೀಳಿಗೆಗೆ ಮಾಡಿದರೆ ಅದು ಹಾಗೇ
ಚೈನ್ ರಿಯಾಕ್ಷನ್ ಥರ ಮುಂದೆ ಹೋಗ್ತಾ ಇರುತ್ತೆ. ಜ್ಞಾಪಕ ಇಟ್ಕೊಳ್ಳಿ. 10th ಸ್ಟ್ಯಾಂಡರ್ಡ್ ಹುಡುಗರೆಲ್ಲ ಇರ್ತೀರಿ, ಮುಂದಿನ ವರ್ಷ ಕಾಲೇಜ್ಗೆ ಹೋಗ್ತೀರಿ. ಮನುಷ್ಯ ಸಹಜ ಸ್ವಭಾವ ಏನಂದರೆ ಹಳೆದನ್ನು ಮರೆಯೋದು. ಹಳೆಯದನ್ನು ಕೆಟ್ಟದಿದ್ದರೆ ಮರೆಯಿರಿ, ಆದರೆ ಒಳ್ಳೆಯದನ್ನು ಮರಿಬೇಡಿ. ನಿಮ್ಮ ಶಾಲೆ, ನಿಮ್ಮ ಟೀಚರ್ಸು, ನಿಮ್ಮ ಊರು, ನಿಮ್ಮ ತಂದೆ ತಾಯಿ, ಇದಷ್ಟನ್ನು ಯಾವತ್ತೂ ಮರಿಬೇಡಿ. ಎಲ್ಲಿವರೆಗೂ ನೀವು ಅದನ್ನು ಮರಿದೇ ಇರ್ತೀರೋ ಅಲ್ಲಿವರೆಗೂ ಖಂಡಿತ ದೇವರು ಕೂಡ ನಿಮ್ಮನ್ನು ಕೈ ಬಿಡೋದಿಲ್ಲ, ಭಾಳ ಚೆನ್ನಾಗಿ ನೋಡ್ಕೊಳ್ತಾನೆ. ದೇವರು ನಿಮಗೆಲ್ಲ ಒಳ್ಳೇದು ಮಾಡಲಿ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.